ಬೊಂಬೆನಾಡು ಚನ್ನಪಟ್ಟಣ ಬೆಂಗಳೂರಿಗೆ ಸನಿಹದಲ್ಲೇ ಇದೆ. ಜೊತೆಗೆ ಈ ಭಾಗದಲ್ಲಿ ಕೊಂಚ ಅರಣ್ಯ ಭಾಗವೂ ಹೆಚ್ಚಾಗೇ ಇದೆ. ಆದರೆ ಇಲ್ಲಿ ಕಾಡಿನಿಂದ ನಾಡಿಗೆ ನುಗ್ತಾ ಇರೋ ಕಾಡಾನೆಗಳು ಇಲ್ಲಿನ ಜನರ ನೆಮ್ಮದಿ ಕೆಡಿಸಿವೆ. ಕಾಡು ಬಿಟ್ಟು ನಾಡಿನತ್ತ ಆನೆಗಳು ಹೆಜ್ಜೆ ಹಾಕ್ತಿದ್ದು ರೈತರಿಗೆ ನಿತ್ಯ ನರಕವಾಗ್ತಿದೆ. ಒಂದೆಡೆ ಬೆಳೆದ ಬೆಳೆಯನ್ನ ನಾಶಪಡಿಸುತ್ತಿವೆ, ಮತ್ತೊಂದೆಡೆ ಮನುಷ್ಯನ ಪ್ರಾಣಕ್ಕೂ ಕಂಟಕವಾಗ್ತಿವೆ. ರೈಲ್ವೆ ಬ್ಯಾರಿಕೇಡ್ ಮತ್ತು ಅರಣ್ಯ ಅಂಚಿನಲ್ಲಿ ಕಂದಕ ಇಲ್ಲದಿರೋದು ಗ್ರಾಮಸ್ಥರನ್ನ ಭಯದ ಕೂಪಕ್ಕೆ ತಳ್ಳಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಜನ ಆನೆಗಳು ಅಂದ್ರೆ ನಿದ್ರೆಯಲ್ಲೂ ಬೆಚ್ಚಿ ಬೀಳುತ್ತಿದ್ದಾರೆ. ಇನ್ನು ಈ ಕಾಡಾನೆಗಳ ಹಾವಳಿಗೆ ಬ್ರೇಕ್ ಹಾಕದ ಅರಣ್ಯ ಇಲಾಖೆ ವಿರುದ್ಧ ಖುದ್ದು ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಅಸಮಾಧಾನ ಹೊರಹಾಕಿದ್ದಾರೆ. 3-4 ಬಾರಿ ದೂರು ಕೊಟ್ಟರೂ ಅರಣ್ಯ ಇಲಾಖೆಯಿಂದ ಯಾವ ಕ್ರಮವೂ ತೆಗೆದುಕೊಳ್ಳಲಾಗಿಲ್ಲ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದ್ರು. ರಾಮನಗರ ಜಿಲ್ಲೆನಲ್ಲೇ ಕಾಡಾನೆಗಳ ಹಾವಳಿ ಮಿತಿಮೀರ್ತಾ ಇದೆ. ನನಗೆ ಮಂತ್ರಿಗಳು 1-2-3 ಸಾರಿ ಮಾತು ಕೊಟ್ಟರು. ಅವರು ಮಾತಿನ ಪ್ರಕಾರ ಇದ್ರ ಬಗ್ಗೆ ಅವರು ಕ್ರಮ ವಹಿಸ್ತಾ ಇಲ್ಲ. ಇದೇನು ನೇರ ಆಪಾದನೆ ಅಂತಲ್ಲ, ನಮ್ಗೆ ಆಗ್ತಾ ಇರ್ತಕ್ಕಂಥ ನೋವು. ನಾನು 3-4 ಬಾರಿ ಅವ್ರಿಗೆ ಕೇಳ್ಕೊಂಡೆ, ಸರ್ ನಮ್ಮ ಜಿಲ್ಲೆನಲ್ಲಿ ಬಹಳ ಹಾವಳಿ ಇದೆ, ತಾವೇನಾದ್ರು ಇಲಾಖೆಯಿಂದ ಕ್ರಮ ತಗೋಬೇಕು ಅಂತೇಳಿ. ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಗಮನ ತಗೋಬೇಕು. ನಾನು ಅವ್ರಿಗೆ ಮತ್ತೊಮ್ಮೆ ಈಗ ಹೋಗಿ ಮನವಿ ಮಾಡ್ತೀನಿ. ಕೇವಲ 1-2 ಕಾಡಾನೆ ಸೆರೆಯಿಂದ ಸಮಸ್ಯೆ ಬಗೆಹರಿಯಲ್ಲ, ಶಾಶ್ವತ ಪರಿಹಾರ ಬೇಕು. ಡಿಸಿಎಂ ಅವರು ಗಮನ ಹರಿಸಬೇಕು. ಈ ಹಿಂದೆ ಡಿಕೆ ಸುರೇಶ್ ಅವರ ಮನವಿ ಮೇರೆಗೆ ಅರಣ್ಯ ಸಚಿವರು ಬಂದು ಸಭೆ ಮಾಡಿದ್ರು. ಆದ್ರೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಅಸಮಾಧಾನ ಹೊರಹಾಕ್ತಿದ್ದಾರೆ ಇಲ್ಲಿನ ಜನ. ಅರಣ್ಯ ಸಚಿವರು ಸುಮ್ಮನೆ ತೇಪೇದಾರಿಯಾಗಿ ಎಲ್ಲೋ ಒಂದ್ಸರಿ ಸನ್ಮಾನ್ಯ ಸುರೇಶ್ ಅವ್ರು ಕರ್ಕೊಬಂದಕ್ಕೆ ಬಲವಂತಕ್ಕೆ ಬಂದು ಈಗ ಬಂದ್ರು, ಆಗ ಹೋದ್ರು. ಆದರೆ ಇಲ್ಲಿವರೆಗೆ ಸಚಿವರು ಅದ್ರ ಬಗ್ಗೆ ಗಮನ ಇಲ್ಲ. ಚನ್ನಪಟ್ಟಣ ತಾಲೂಕಿನಲ್ಲಿ ನಿರಂತರವಾಗಿ ಆನೆ ದಾಳಿ ಆಗ್ತಾ ಇರೋದು ಮಾಧ್ಯಮ ಪತ್ರಿಕೆಯಲ್ಲಿ ಬರ್ತಾ ಇದ್ರು. ಅದ್ರ ಬಗ್ಗೆ ಎಲ್ಲೂ ಗಮನ ಕೊಡ್ತಾ ಇಲ್ಲ. ಸಚಿವರು ಈಗಾದರೂ ಎಚ್ಚೆತ್ತಿ ಈ ತಾಲೂಕಿನ ಮತ್ತೆ ರಾಮನಗರ ಜಿಲ್ಲೆನ ಉಳಿಸೋಕೆ ಆದಷ್ಟು ಪ್ರಯತ್ನ ಪಡಲಿ ಅಂತ ನಾನು ಸಚಿವರಿಗೆ ಮನವಿ ಮಾಡ್ತೀನಿ. ಚನ್ನಪಟ್ಟಣದಲ್ಲಿ ನಡೆಯುತ್ತಿರುವ ನಿರಂತರ ಕಾಡಾನೆಗಳ ದಾಳಿಗೂ ಜನ ಹೈರಾಣಾಗಿದ್ದಾರೆ. ಹಾಗಾಗಿ ಸಮಸ್ಯೆ ಬಗೆಹರಿಸಿ ಅನ್ನೋ ಒತ್ತಾಯದ ಕೂಗು ದಿನೇ ದಿನೇ ಜೋರಾಗ್ತಿದೆ. ಏನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕು. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18, ಬೆಂಗಳೂರು ದಕ್ಷಿಣ.